ನಾನು ಸ್ಥಳಕ್ಕೆ ಕಾಮಗಾರಿ ನಡೆಯುತ್ತಿರೋ ಸ್ಥಳಕ್ಕೆ ಕರೆ ಮಾಡಿ ಸ್ಪಷ್ಟೀಕರಣ ನೀಡ್ತೀನಿ ಅಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ನನಗೆ ಹಾಲಿ ಅಧ್ಯಕ್ಷರು ಜಿಶಾನ್ ಮೊಹಮ್ಮದ್ ಅವರು ಹಾಗೂ ಮಾಜರ್ ನಗರಸಭಾ ಸದಸ್ಯ 15ನೇ ವಾರ್ಡ್ನ ಗಂಡ 3 ಜನನೂ ಸೇರಿ ನನಗೆ ಬೆದರಿಕೆ ಹಾಕಿದ್ದಾರೆ ಸರ್. ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದೀನಿ ಅಂದ್ಬಿಟ್ಟು ನನ್ನ ಫೋಟೋ ಹೊಡೆದು ಎಲ್ಲ ನಾನು ಪ್ರಚಾರ ಮಾಡ್ತೀನಿ, ಪ್ರಕಟಣೆ ಮಾಡ್ತೀನಿ ಅಂತ ಅಂದರು. ಆಯಿತು ಸರ್, ಹಾಕಿ, ನಾನು ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ಫೋಟೋಗಳನ್ನ ಹಾಕ್ತೀನಿ ಅಂತ ನೇರವಾಗಿ ಹೇಳಿದ್ದೀನಿ ಸರ್. ಶಿರಾನಗರ ಎಂದಾಕ್ಷಣ ಮೊದಲಿಗೆ ನೆನಪಿಗೆ ಬರುವುದು ರಾಜ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ. ರಾಜ ಕಸ್ತೂರಿ ರಂಗಪ್ಪ ನಾಯಕ 16ನೇ ಶತಮಾನದಲ್ಲಿ ನಿರ್ಮಿಸಿದ ಈ ಕೋಟೆ ನಂತರ ಆದಿಲ್ ಶಾಹಿಗಳ ಹಿಡಿತಕ್ಕೆ ಸಿಕ್ಕಿತು. ಈಗ ಇದೇ ಕೋಟೆಯನ್ನು ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಈಗಾಗಲೇ 8.5 ಕೋಟಿ ವ್ಯಯಿಸಿದ್ದರೂ ಸಹ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಈ ಶಿರಾ ಕೋಟೆಯ ಅಭಿವೃದ್ಧಿಯ ಹೆಸರಿನಲ್ಲಿ 8.5 ಕೋಟಿ ಈಗಾಗಲೇ ಬಿಡುಗಡೆಯಾಗಿದ್ದರೂ ಕಾಮಗಾರಿ ಮಾತ್ರ ಅರ್ಧಂಬರ್ಧ, ಯಾವುದೇ ರೀತಿಯಾಗಿ ಹೇಳಿಕೊಳ್ಳುವಂತಹ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಿಲ್ಲ. ಇದೀಗ ಅಮೃತ ಯೋಜನೆ ಅಡಿಯಲ್ಲಿ ನಗರೋತ್ಪನ್ನ ಇಲಾಖೆಯ ಯೋಜನೆಯ ಕಾಮಗಾರಿ ಆರಂಭಿಸಿದ್ದು, ಇದು ಕೋಟೆಗೆ ಹೊಂದಿಕೊಂಡಂತೆ HMS ಮೈದಾನಕ್ಕೆ ಕಾಂಕ್ರೀಟ್ ರಸ್ತೆ ಕಲ್ಪಿಸುವುದಾಗಿದ್ದು, ಪುರಾತತ್ವ ಇಲಾಖೆಯ ಅನುಮತಿ ಪಡೆಯದೆ ರಾಜ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆಯ ಪಕ್ಕದಲ್ಲಿ ರಸ್ತೆ ಕಾಮಗಾರಿ ಅಂದರೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆಸಲು ಮುಂದೆ ಬಂದಿರುವುದು ನಗರ ಪಾಲಿಕೆಯ ಎಷ್ಟು ಸರಿ? ಅಭಿವೃದ್ಧಿಯ ಹೆಸರಿನಲ್ಲಿ ಕೋಟೆಯನ್ನು ಒತ್ತುವರಿ ಮಾಡುವ ಆತಂಕ. ಕೋಟೆಯ ಅಭಿವೃದ್ಧಿಗಿಲ್ಲದ ಪ್ರಾಶಸ್ತ್ಯ ಇತರೆ ಕೆಲಸಗಳಿಗೇಕೆ? ನಗರಸಭೆ ಇನ್ನಾದರೂ ಕಣ್ತೆರೆದು ನೋಡುವುದೇ? ಅಮೃತ ನಗರೋತ್ಥಾನ ಯೋಜನೆಯ ಹೆಸರಿನಲ್ಲಿ ಕೋಟಿ ಹಣವನ್ನು ತಂದು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಇತಿಹಾಸ ಪ್ರಸಿದ್ಧ ಧಕ್ಕೆ ತರುವಂತಹ ಈ ಕೆಲಸ ಏಕೆ? ಕಸ್ತೂರಿ ರಂಗಪ್ಪ ನಾಯಕನಿಗೆ ಜಮೀಲ್ ಅಬೀದು ರಿಲೇಷನ್ಶಿಪ್ ಹೇಗಿರುತ್ತೆ? 1518ರಲ್ಲಿ ಕೋಟೆ ಸ್ಥಾಪನೆ ಆಯಿತು. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜನಾಗಿ ಕಸ್ತೂರಿ ರಂಗಪ್ಪ ನಾಯಕ ಘೋಷಣೆ ಆಗಿ 1518ರಲ್ಲಿ ನಿರ್ಮಾಣ ಆಯಿತು. 1522ರಲ್ಲಿ ಅವರಿಗೆ ವಿಜಯನಗರದ ಸಾಮಂತ ರಾಜ ಅಂತ ಅವರಿಗೆ ಬಿರುದು ಕೊಟ್ಟು ಆಡಳಿತ ಸ್ಟಾರ್ಟ್ ಮಾಡಿದ್ಮೇಲೆ 1651ರಲ್ಲಿ ಆದಿಲ್ ಶಾಹೀಸ್ ಬರ್ತಾರೆ. 1796ರಲ್ಲಿ ಜಾಮಿಯಾ ಮಸೀದಿ ನಿರ್ಮಾಣ ಆಗುತ್ತೆ. ಆದರೆ ನಗರಣ ನಿರ್ಮಾತೃ ಕಸ್ತೂರಿ ರಂಗಪ್ಪ ನಾಯಕನ ಆಸ್ತಿನ ಹೊಡಿಲಿಕ್ಕೆ ಈ ಒಂದು ಹುನ್ನಾರ ಮಾಡ್ತಿರೋದು ಅಂತ ನನಗೆ ಅನಿಸಿಕೆ ಸರ್. ಕೇಳಿ ಸರ್, ಇನ್ನೇನಾದ್ರು ಕ್ವಶನ್ಸ್ ಇದೆ? ಪೊಲೀಸ್ ಸ್ಟೇಷನಿಗೆ ಮಾಡಿದ್ದೀನಿ, ಉಪಾಧೀಕ್ಷಕರಾಗಿ ಮಾಡಿದ್ದೀನಿ, SP ಮಾಡಿದ್ದೀನಿ ಸರ್. ಡಿ ಸಿ ಅವರಿಗೆ ನಾನು ಅವ್ರಿಗೆ 3 ಪತ್ರ ಇದರ ಬಗ್ಗೆ ಸರ್ವೆ ಮಾಡಿ ತನಿಖೆ ಮಾಡಿ ಅಂತ ಬಂದು ಸುಮಾರು 3 ತಿಂಗಳಾಗಿದೆ ಸ್ವಾಮಿ, ಇನ್ನೂ ಮಾಡ್ತಿಲ್ಲ. ಸರ್ಕಾರಕ್ಕೆ ಮನವಿ ಸಲ್ಲಿಸಿ 2 ವರ್ಷ ಆದ್ರೂ ಮಾಡ್ತಿಲ್ಲ. ರಾಜ್ಯಪಾಲರಿಗೆ ಸಲ್ಲಿಸ್ಬೇಕು ಸ್ವಾಮಿ, ಇನ್ನೂ ಸಲ್ಲಿಸಿಲ್ಲ. ರಾಯ ಮಠ, ಕೂಡ್ಲಿ ಶೃಂಗೇರಿ ಶಾಖಾ ಮಠ, ಮಲ್ವಾರಿ ಮಠ, ಆ ಮಠಗಳು ಇವತ್ತು ನಾಮಾವಶೇಷ ಆಗಿದ್ದಾವೆ. ದಾಖಲೆಗಳು ಮಾತ್ರ ವ್ಯಾಸರಾಯ ಮಠ, ಕೂಡಲಿ ಶೃಂಗೇರಿ ಮಠ, ಶಾಖಾ ಮಠ, ಆ ಸಂಬಂಧಪಟ್ಟಂಥ ಪ್ರಾಪರ್ಟಿಗಳನ್ನೆಲ್ಲ ವಕ್ಫ್ ಬೋರ್ಡ್ ಡಿಕ್ಲೇರ್ ಮಾಡಿಕೊಂಡು
ತನ್ನ ವಶಕ್ಕೆ ತೋಳ್ತಾ ಇದೆ. ಸ್ವಾಮಿ, ನಾನೇನು ಹೇಳ್ತಿದ್ದೀನಿ ಅಂದರೆ, ಒಂದು ಹಳೆ ದೇವಾಲಯವನ್ನು ನಾವು ಸಂರಕ್ಷಣೆ ಮಾಡಿದ್ರೆ 100 ಹೊಸ ದೇವಾಲಯಗಳನ್ನು ನಿರ್ಮಾಣ ಮಾಡ್ದಂಗೆ. ನೀವು ಈ ವ್ಯಾಸರಾಯ ಮಠನೇ ನೀವು ಮುಳುಗಡೆ ಮಾಡಿದ ಮೇಲೆ ನೀವು ನಗರ ಅಭಿವೃದ್ಧಿ ಹೇಗೆ ಮಾಡೋಕ್ಕೆ ಸಾಧ್ಯ? ನಾವು ನಮ್ಮ ವ್ಯಾಪ್ತಿನಲ್ಲಿರೋಂಥ ಪ್ರದೇಶದಲ್ಲಿ ಶಿರಾ ಜನತೆಗೆ ಕುಡಿಯೋ ನೀರಿನ ಅವಶ್ಯಕತೆ ಇದೆ ಅಂದ್ಬಿಟ್ಟು ನಾವು ನಮ್ಮ ವ್ಯಾಪ್ತಿನಲ್ಲಿರೋಂಥ ಇದಕ್ಕೆ ಬಿಟ್ಕೊಟ್ಟಿದ್ದೀವಿ. ನಗರಕ್ಕೆ ತೊಂದರೆ ಆಗೋದಾದರೆ ನಾವು ಮಾಡೋಣ. ಆದರೆ ಇಲ್ಲಿ ಇತಿಹಾಸನೇ ತಿರುಚ ಹೊರಟಿದ್ದಾರೆ. ಟೂರಿಸಂ ಡೆವಲಪ್ಮೆಂಟ್ ನೆಪದಲ್ಲಿ ಇದುವರೆಗೂ ಕೋಟೆಗೆ 8.5 ಕೋಟಿ ಅನುದಾನ ಬಂದಿದೆ. ಅಭಿವೃದ್ಧಿ ಸಂರಕ್ಷಣೆ ಶೂನ್ಯ. ಬರೀ ಕೋಟೆಗೆ ಪುರಾತತ್ವ ಇಲಾಖೆಗೆ ಬರುತ್ತೆ ಸರ್. ಮತ್ತೆ ನಾವು ಆಯ್ತು ಪ್ರಶ್ನೆ ಮಾಡೋರು ಏನು ಹೇಳ್ತಾರೆ, ಸಂಬಂಧಪಡಲ್ಲ, ಇದಕ್ಕೆ ಪುರಾತತ್ವ ಸಂಬಂಧಪಡುತ್ತೆ, ಏನೋ ಕ್ಲೀನ್ ಮಾಡಿಲ್ಲ ಅಂತ ಕೇಳ್ತಿರ್ತಾವೆ. ಕೇಳಿದಾಗ ಸರ್, ಯಾವ ಕೇಳಿದ್ರು? ನಮ್ಮನೆ ಮುಂದಿರೋ ಚರಂಡಿ ಕಟ್ಕೊಂಡ್ರೆ ನಾನು ಯಾರಿಗೆ ಕೇಳಬೇಕು? ಇದು ನೋಡೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ನೀವೀಗ ಕ್ವಶನ್ ಕೇಳಿದ್ರಿ, ಕೀಳಕ್ಕಾಗ್ತಿಲ್ವಲ್ಲ. ಆದರೆ ನೀವು ಹೋಗಿ ಗುಂಡಿ ತೋಡಿ ನಿರ್ವಹಣಾ ಕಾಮಗಾರಿ ಮಾಡೋಕ್ಕೆ ಆಗುತ್ತಾ? ವಿಡಿಯೋ ಇದೆ, ಅವರು ಮಾತಾಡ್ಬೋದು. ಒಂದು ಪ್ರಶ್ನೆ ಮಾಡ್ತಾರೆ ಸ್ಥಳೀಕರು. ಹೌದು. ಕೋಟೆ ಸುತ್ತಮುತ್ತ ಯಾಕೆ ಕ್ಲೀನ್ ಮಾಡಿಲ್ಲ ಅಂದರೆ ನಮಗೆ ಬರಲ್ಲ, ಅದು ಅವ್ರಿಗೆ ಮುಟ್ಟಂಗಿಲ್ಲ, ಮುಟ್ಟದ್ದು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸರ್, ಕೋಟೆ ನೀವು ಮುಟ್ಟಬೇಡಿ. ಕೋಟೆ ಹಾಗೂ ಕಂದಕನ್ನು ನಿಮ್ಮನ್ನು ನಾವು ಮುಟ್ಸೋದೇ ಇಲ್ಲ. ಪ್ರಾಹಿಬಿಟೆಡ್ ಏರಿಯಾ, ನಿಷೇಧಿತ ಪ್ರದೇಶ ವಲಯ, ಇದರಲ್ಲಿ ನಿಷೇಧಿತ ಪ್ರದೇಶದಲ್ಲಿ 100 ಮೀಟರ್ಸ್ನಲ್ಲಿ ನೀನು ಕಾಮಗಾರಿ ಕೈಗೊಳ್ಳಬೇಕು. ಇಲ್ಲ ನನಗೆ ಬೇಕೇ ಬೇಕು ಅನ್ನೋದಾದರೆ ನಮ್ಮ ಇಲಾಖೆನಲ್ಲಿ ಬನ್ನಿ, ಅನುಮತಿ ಪಡೀರಿ. ಪಡಿತಿಲ್ವಲ್ಲ ರಮೇಶ್ ಸರ್, ಈಗ ಪುರಾತತ್ವ ಇಲಾಖೆ